ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಎಷ್ಟೋ ಕತೆಗಳು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅಲ್ಲಿ ಕೇಳಿದ್ದು, ಅಲ್ಲಿ ಓದಿದ್ದು, ಇನ್ಯಾರೋ ಹೇಳಿದ್ದು ಅಂಥವು ಸಿನಿಮಾಗಳಾಗ್ತವೆ. ಆದರೆ ಆ ಕತೆಯಲ್ಲೇ ಇದ್ದು ಆ ನಡೆದ ಘಟನೆಗಳಲ್ಲಿ ಆ ಪ್ರತ್ಯಕ್ಷವಾಗಿ ಕಂಡು ಅಂಥ ವಿಚಾರಗಳನ್ನ ಸಿನಿಮಾ ಮಾಡೋದಿದೆಯಲ್ಲ, ಅವರೇ ಆ ಸಿನಿಮಾದ ರೈಟರ್ ಆಗೋದಿದೆಯಲ್ಲ, ತುಂಬ ಅಪರೂಪದ. ಇಂಥ ಅಪರೂಪಕ್ಕೆ ಸಾಕ್ಷಿ ಅಗ್ನಿ ಶ್ರೀಧರ್ ಅವರು. ಅವರಿಗೆ ಹೇಗೆ ಅಗ್ನಿ ಸೇರ್ಕೊಂತ ನನಗಂತೂ ಗೊತ್ತಿಲ್ಲ. ಅವ್ರು ಏನೇ ಕತೆ ಬರೆದ್ರು ಅಥವಾ ಯಾವುದೇ ರೀತಿ ಸಿನಿಮಾ ಮಾಡಿದ್ರು, ಒಂದು ಅಗ್ನಿ ಅಂದರೆ ಬೆಂಕಿ, ಫೈರ್ ಅಂತ ಒಂದು ವಿಚಾರಗಳು ಇದ್ದೇ ಇರುತ್ತೆ. ಇವತ್ತು ಕ್ರೀಮ್ ಅಂತ ಒಂದು ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ ಕಣ್ರಿ. ಆ ಟ್ರೈಲರ್ನಲ್ಲಿ ಒಂದಷ್ಟು ವಿಚಾರಗಳು ಈಗ ಕುತೂಹಲವನ್ನ ಕೆಳಿಸ್ತಾ ಇದೆ. ಸರ್, ಮೊದಲನೇದಾಗಿ ಒಬ್ಬ ಸಿನಿಮಾ ಪತ್ರಕರ್ತನಾಗಿ ಒಂದು ಟ್ರೈಲರ್ಲಿ ಏನು ಅಥವಾ ಕಿರುನೋಟ ಮುನ್ನೋಟ ಏನು ಬೇಕಾದ್ರೆ ಹೇಳ್ಬೋದು, ಆ ಟ್ರೈಲರ್ ಬಂದಾಗ ಆ ಟ್ರೈಲರ್ ಬಗ್ಗೆ ಅಥವಾ ಸಿನಿಮಾದ ಕತೆಗಳ ಬಗ್ಗೆ ಒಂದು ಕುತೂಹಲ ಮೂಡಬೇಕು. ಏನಪ್ಪ ಇದು, ಏನೋ ಇದೆ, ಏನೋ ಇದೆ, ಇಂಥ ಒಂದು ವಿಷಯ ಇದೆ, ಇದನ್ನ ತಿಳ್ಕೊಳ್ಳೋಣ ಅಂತ. ಆ ವಿಚಾರವಾಗಿ ಮೊದಲೇ ಗೆದ್ದಿದ್ದೀರಿ. ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಎಸ್, ಮತ್ಯಾವ ಅಗ್ನಿಯ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದೀರಿ ಕ್ರಿಮ್ ವಿಚಾರದಲ್ಲಿ? ಕ್ರೀಮ್ ಅಲ್ಲ, ಅದು ಕ್ರೀಮ್ ಅನ್ನೋದು ಬೀಜ ಮಂತ್ರ. ನಮ್ಮಲ್ಲಿ ದಶದೇವಿಯರು ಅಂತ ಇದ್ದಾರೆ. ದಶದೇವಿಯ ಪರಿಕಲ್ಪನೆ ಇದೆ. ಓಂ ನಮಃ ಶಿವಾಯ ಇದ್ದಾಯೆ ಕಾಳಿ, ದುರ್ಗಿ, ರಾಜರಾಜೇಶ್ವರಿ, ತಾರಾ, ಮಾತಂಗಿ, ಈ ರೀತಿ 10 ದಶ ದೇವಿಯರಲ್ಲಿ ಒಬ್ಬ ದೇವತೆ. ಅಂದರೆ ಏನಿದು ಪರಿಕಲ್ಪನೆಗಳು, ವೈಬ್ರೇಷನ್. ಇದು ಸೈಂಟಿಫಿಕ್ ಆಗಿ ನೀವು ಹೇಳ್ತೀರಂದರೆ ಅರ್ಥ ಇಲ್ಲ, ಬಟ್ ಇಟ್ ಈಸ್ ಎ ವೈಬ್ರೇಷನ್. ಈ ವೈಬ್ರೇಷನ್, ಆ ತರಂಗ, ಆ ಸ್ಪಂದನ ನನ್ನಲ್ಲಿ ಕೊಡೋ ಸ್ಫೂರ್ತಿ ಏನು, ಆ ಸ್ಫೂರ್ತಿನ ಇಟ್ಕೊಂಡು ನಾನು ಹೇಗೆ ಹೆಜ್ಜೆ ಹಾಕಬಹುದು ಅನ್ನೋ ಒಂದು ಇದನ್ನು ನಮ್ಮ ಯೋಗಿಗಳು, ನನಗೆ ಭಾಳ ಜನ ಗೊತ್ತಿಲ್ಲ, ನನಗೆ ಯೋಗ ಪದ್ಧತಿ ಇದೆಯಲ್ಲ, ಇಂಡಿಯನ್ ಯೋಗ ಪದ್ಧತಿ ಅಪಾರ ಆಸಕ್ತಿ ನನಗೆ. ಅದನ್ನು 100 ವರ್ಷ ಸ್ಟಡಿ ಮಾಡಿದ್ರೂ ಆಗಲ್ಲ. ಅದರ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ. ಪತಂಜಲಿ ಕಾಲದಿಂದ ವಿವೇಕಾನಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಯಾಕೆ ಅದನ್ನು ತಿಳ್ಕೋಬೇಕು ಅನ್ನೋ ವಿವರಣೆ ಕೊಡ್ತಾರೆ. ಅದು ಎಷ್ಟು ಮಾಡಿದ್ರೂ ನಾವು ಆ ಒಂದು ಪರಂಪರೆನೇ ಬಂದಿರೋದ್ರಿಂದ ನಾವು ಮಾಡ್ತಾ ಹೋಗ್ತೀವಿ. ಆ ಇದರಲ್ಲಿ ಕ್ರೀಮ್ ಅಂದರೆ ಅದು ಆ ಕಾಳಿ ಅಂತ ನಾನು ನಂಬ್ಕೊಂಡಿರೋ ಒಂದು ದೇವತೆಯ ತರಂಗ. ಅದು ಈ ಸಿನಿಮಾ. ಅಂದರೆ ಇದು ಮಹಿಳೆಯರ ಬಗ್ಗೆ, ಮಹಿಳಾ ದೇವತಾ ಶಕ್ತಿಯ ಬಗ್ಗೆ. ಮತ್ತು ನಮ್ಮಲ್ಲಿ ನರಬಲಿ, ಅದರಲ್ಲೂ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ನರಬಲಿ ವ್ಯಾಪಕವಾಗಿ ನಡೀತಿದೆ. ನೀವು ಪತ್ರಿಕೆಗಳು ನೋಡಿ, ವಾರಕ್ಕೆ 1-2 ಬಂದೇ ಬರುತ್ತೆ. ಯಾವುದೋ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಇದು 3 ಜನ ಸೇರಿ ಮಾಡಿದ್ರು, ಮಗುನ ಇದು ಮಾಡಿದ್ರು, ಇದನ್ನು ಹೆಣ್ಣು ಮಕ್ಕಳನ್ನ ಮಾಡಿದ್ರು ಅಂತ. ಇದು ಹೆಣ್ಣು ಮಕ್ಕಳು ಬಲಿಯನ್ನು ಕೊಡ್ತಿದ್ದು. ದೊಡ್ಡ ದೊಡ್ಡ ರಾಜಕಾರಣಿಗಳು ಪವರ್ ಆ್ಯಂಡ್ ವೆಲ್ತ್, ಅಧಿಕಾರ ಮತ್ತು ಸಂಪತ್ತಿಗೋಸ್ಕರ ಈ ಬಲಿ ಕೊಡ್ತಾರೆ. ನಮ್ಗೆ ಗೊತ್ತೇ ಇದೆ, ಅದು ಜೀವ ಬಲಿ ಕೊಡೋದು ಎಲ್ರಿಗೂ ಗೊತ್ತಿದೆ. ಓಪನ್ ಆಗಿ ಕೊಡ್ತಿದ್ದಾರೆ, ನಾವು ಕೊಡ್ತೀವಿ ಅಂತ ಹೇಳ್ಕೊಳ್ತಾರೆ. ಇವತ್ತಿಗೂ ಕೂಡ ಈ ಒಂದು ಸರ್ಕಾರ ಬಂದಿದೆಯಲ್ಲ ನಮ್ಮಲ್ಲಿ, ಕಾಮಾಖ್ಯದಲ್ಲಿರೋ ಒಬ್ಬ ದೊಡ್ಡ ಇವನು ಮಂತ್ರವಾದಿ ಹೇಳ್ತಾನೆ, ನಾನೇ ಕರ್ನಾಟಕದಲ್ಲಿ ಇದನ್ನು ಗೌರ್ಮೆಂಟ್ ತಂದಿದ್ದು. ಆತನ ಹೆಸರು ಕೂಡ ನನಗೆ ಗೊತ್ತು. 10 ಕೋಣ ಕೊಟ್ಟಿದ್ದೆ ಅಂತ ಹೇಳ್ತಾನೆ. ನೀವು ಹೋಗಿ ಮಾತನಾಡಬಹುದು. ಅಟ್ ದ ಸೇಮ್ ಟೈಮ್ ಗೋಪಿದಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ನೋಡಿದಾಗ ನರಬಲಿ ನಡೀತಾ ಇದೆ, ವ್ಯಾಪಕವಾಗಿ ನಡೀತಾ ಇದೆ ಇಡೀ ವರ್ಲ್ಡ್ನಲ್ಲಿ. ಆದರೆ ಇದು ಎಷ್ಟು ಗೋಪ್ಯವಾಗಿ ನಡೆಯುತ್ತೆ ಅಂದರೆ, ಒಂದು ಯಾರೋ ರೌಡಿಸಮ್ ಗಲಾಟೆಗಳು, ಫ್ಯಾಮಿಲಿ ಗಲಾಟೆಗಳು, ಇಂಥವೆಲ್ಲ ಓಪನ್ ಆಗಿ ಮರ್ಡರ್ಗಳಾಗ್ತವೆ. ಇಲ್ಲಿ ಮರ್ಡರ್ ಅಂತ ಅನ್ನೋದೇ ಇಲ್ಲ. ಇಲ್ಲಿ ಕರೆಯೋದು ಕೂಡ ನಾವು ಹತ್ಯೆ ಮಾಡ್ತಿದ್ದೀವಿ ಅಂತ ಅವರು ಬಳಸೋದೇ ಇಲ್ಲ. ನೈವೇದ್ಯ, ದೇವತೆಗೆ, ದೇವರಿಗೆ, ಕಾಲಭೈರವ ಇರ್ಬೋದು, ಕಾಳಿ ಇರ್ಬೋದು, ದುರ್ಗಿ ಇರ್ಬೋದು, ಅಥವಾ ಅಬಡ್ಡಾನ್ ಅನ್ನುವ ದೈವಗಳಿಗೆ ನಾವು ನೈವೇದ್ಯ ಕೊಡ್ತಿದ್ದೀವಿ. ನೈವೇದ್ಯ ಏನು, ರಕ್ತ ಮಾಂಸ ಅಲ್ಲ, ಜೀವ ಅನ್ನೋ ಒಂದು ಇದಿದೆ. ಮತ್ತು ಅಲ್ಲಿ ಬಲಿಗೆ ಒಳಗಾಗ್ತಾ ಇರೋರೆಲ್ಲ ಯಾರು ಅಂತ ಹೇಳಿದ್ರೆ, ಆರ್ಥಿಕವಾಗಿ ತೀರಾ ದುರ್ಬಲ ಸ್ಥಿತಿಯಲ್ಲಿರೋ ಜನಗಳು. ಮತ್ತು ಮಹಿಳೆಯರಲ್ಲಿ 99.99% ಆಗ್ತಿರೋದು ಬೀದಿ ವೇಶ್ಯೆಯರು. ಒಂಟಿ ಹೆಣ್ಣು ಶವ ಸಿಕ್ತು ಯಾರು ಕ್ಲೈಮ್ ಮಾಡ್ತಿಲ್ಲ. ಬೇರೆ ಕಡೆ ಬಿಡಿ, ಧರ್ಮಸ್ಥಳದಲ್ಲೇ 57 ನಡೆದಿದೆ ಅಂತಾರೆ. ಆದರೆ ಧರ್ಮಸ್ಥಳ ನಡೆದು ಯಾರು ಮಾಡಿದ್ದಾರೆ ಅಂತ ನನಗೆ ಹೇಳೋದಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ಆದರೆ ಅಂಥ ದೇವತಾ ಸ್ಥಳದಲ್ಲಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಒಂದು 40%, 60% ಖಂಡಿತ ನೈವೇದ್ಯ. ಅವ್ರು ಕೊಲೆ ಅಂತಲೇ ಒಪ್ಕೊಳ್ಳಲ್ಲ ಅದನ್ನು, ನೈವೇದ್ಯ. ಆ ಸಬ್ಜೆಕ್ಟ್ನ ಇದರಲ್ಲಿ ಡೀಲ್ ಮಾಡಿದ್ದೀವಿ. ನಿಮ್ಮ ಈ ಸಿನಿಮಾದ ಡೆಮೋ ಪೀಸಲ್ಲಿ, ಟ್ರೈಲರ್ಲಿ ಈಗ ಅಂದರೆ ನರಬಲಿ ಅಂತ ಹೇಳಿ ಸಾಮೂಹಿಕವಾಗಿ ಹೇಳಿದರೆ ಇಷ್ಟು ಕುತೂಹಲ ಮೂಡ್ತಿದ್ದಿಲ್ಲ. ನೀವು
ಆ 70ರ 80ರ ಮತ್ತು 90ರ ಮತ್ತು ಈಗಿನ ಜನರೇಷನ್ ಎಲ್ಲಾ ತರದ ವಿಚಾರಗಳು ಅಂದ್ರೆ ಅಂಡರ್ ವರ್ಲ್ಡ್ ವಿಚಾರಗಳು, ಕ್ರೈಮ್ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ನೋಡುವಂತ ವ್ಯಕ್ತಿ, ತುಂಬಾ ಹತ್ತಿರದಿಂದ ಕಂಡಿರೋ ವ್ಯಕ್ತಿ. ಟ್ರೈಲರ್ನಲ್ಲೂ 4 ಹೆಸರನ್ನು ಬಳಸಿದ್ದೀರಿ. ಅದೆಲ್ಲರಿಗೂ ಕುತೂಹಲ ಮತ್ತು ಅಕಸ್ಮಾತ್ ಇದೇನಾದ್ರೂ ರಾಜಕೀಯ ವಲಯದಲ್ಲಿ ಈಗ ಕಿಚ್ಚತ್ತಿದ್ರೆ ದೊಡ್ಡ ಬೆಂಕಿ ಆಗೋಗುತ್ತೆ. ನೀವು ಕಂಡಂಗೆ ನೀವು ಪರೋಕ್ಷವಾಗಿ ಹೆಸರು ಹೇಳಿದ್ದೀರಲ್ಲ, ಅವರೆಲ್ಲ ಈ ಥರದ್ದು ಅಧಿಕಾರಕ್ಕಾಗಿ ಇಂಥ ಕೆಲಸ ಮಾಡಿದ್ರ? ಆ ವಿವರಗಳನ್ನ ನಾನು ಈಗ ಕೊಡೋದಿಲ್ಲ, ಸಿನಿಮಾ ಬರಲಿ. ಬಟ್ ನಾನು ಏನೂ ಸುಳ್ಳು ಕೊಟ್ಟಿಲ್ಲ. ನಾನು ಸುಳ್ಳು ಕೊಟ್ಟಿಲ್ಲ ಅಂತ ಹೇಳಿ ಬೆಂಕಿ ಹಚ್ಕೋಬೋದು, ಕಿಚ್ಚು ಹಚ್ಬೋದು, ಹಚ್ಚಲಿ. ನಾನಾಗ ನೇರವಾಗಿ ಹೇಳ್ತೀನಿ, ಯಾರ್ಯಾರ ಮೂಲಕ ಯಾರ್ಯಾರು ಏನೇನು ಮಾಡಿಸ್ತಾ ಇದ್ದರೂ ಮಾಡಿಸ್ತಿದ್ದಾರೆ ಅಂತ ಹೇಳ್ತೀನಿ. ಅದು ಸ್ವೀಕರಿಸೋದು ಜನಕ್ಕೆ ಸೇರಿದ್ದು. ಆದರೆ ಇದು ಸಾಮೂಹಿಕವಾಗಿ ನಡೆಯೋದಿಲ್ಲ, ಇದು ಅತ್ಯಂತ ಗೋಪ್ಯವಾಗಿ. ಹೇಳಿದ್ನಲ್ಲ, ಒಂದು ರೌಡಿಗಳ ಮಾಲರಾಗಲಿ ಅಥವಾ ಯಾವುದೋ ಯುದ್ಧದಲ್ಲಿ ಸಾಯಿಸೋದಾಗಲಿ ಅಥವಾ ಕುಟುಂಬದ ಕಾರಣಕ್ಕಾಗಿ ಮಾಡೋದಾಗಲಿ, ಸಂಬಂಧಗಳ ಕಾರಣಕ್ಕೆ ಮಾಡೋದಾಗಲಿ ಓಪನ್ ಆಗಿ ನಡೆದು ಬಿಡ್ತವೆ. ಅಲ್ಲಿ ಬೇರೆ ಬೇರೆ ಕಾರಣ ಇರುತ್ತೆ, ಬೇರೆ. ಇದು ಅತ್ಯಂತ ಗೋಪ್ಯವಾಗಿ ನಡೆಯುತ್ತೆ. ಮತ್ತು ಯಾಕೆ ಸಾಮಾನ್ಯವಾಗಿ ಅರೆಸ್ಟ್ ಆಗಲ್ಲ? ಒಂದು 10% ಹೊರಗಡೆ ಬರುತ್ತಷ್ಟೇ, ಎಲ್ಲೋ ಸಿಕ್ಕೊಂಬಿಟ್ಟು. ಬರಲ್ಲ ಅಂದರೆ ಯಾರ್ಯಾರು ಇದಕ್ಕೆ ಈಡಾಗ್ತಿದ್ದಾರೋ ವಿಕ್ಟಿಮ್ಗಳು, ಅವರೆಲ್ಲರೂ ತಲೆ ಮೇಲೆ ಬಟ್ಟೆ ಇಲ್ಲದೆ ಇರೋರು. ಅವ್ರ ಬಗ್ಗೆ ಯಾರೂ ಸೀರಿಯಸ್ ತೊಗೊಳ್ಳಲ್ಲ. ಸೊ ಅದು ಆಗ್ಬೋದು. ನಾನು ಸುಳ್ಳಂತೂ ಹೇಳಿಲ್ಲ. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಈ ಕಡೆಯ ಒಂದು 2 ಕ್ವಶನ್, ಯಾಕಂದ್ರೆ ನಮ್ಮ ಸ್ನೇಹಿತರೆಲ್ಲ ಕಾಯ್ತಿರೋ ಕಾರಣ 2 ಕುತೂಹಲ ಮಾಡುತ್ತೆ. ಒಂದು ಗ್ಯಾಂಗ್ ಬಗ್ಗೆ ಪರೋಕ್ಷವಾಗಿ ಅದಕ್ಕೆ ಹೆಸರು ಹೇಳ್ತೀರಿ. ಆ ಥರ ಗ್ಯಾಂಗ್ ಇದೆ ಅಂತ ನಮಗೊಂದು ಗೊತ್ತಿಲ್ಲ, ಯಾಕಂದ್ರೆ ನಿಮ್ಮ ಲೇಖನಲ್ಲ ನಾವು ಓದ್ದವರು. ಅಂಥ ಹೆಸರು ಎಲ್ಲೂ ಕಂಡಿಲ್ಲ. ಯಾವ ಗ್ಯಾಂಗ್ ಬಗ್ಗೆ ಮಾತಾಡ್ತಿದ್ರಿ ನೀವು? ಅದನ್ನು ಈಗ ಹೇಳೋಕ್ಕಾಗಲ್ಲ, ಹೇಳಬಾರ್ದು ನಾನು. ಮತ್ತು ನೇರವಾಗಿ ಇಂಥವ್ರು ಅಂತ ಹೆಸರು ಹೇಳೋಕೆ ಹೋದರೆ ಫಿಲಮ್ಗೆ ರಿಲೀಸ್ಗೆ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಈಗ ಇದಾಗೋದಿಲ್ಲ. ಈಗ ನನ್ನ ಕಲ್ಪನೆ ಅಂತ ಹೇಳೋಷ್ಟು ಇದಿದೆ, ವಿಷಯ ಇದೆ ಅಲ್ಲಿ. ಏನೋ ಒಂದು ಅಸ್ತ್ರ ಅಂತೂ ಇದೆ ಒಳಗೆ. ಎಸ್, ಇದು ನಾವು ಏನು ತೋರಿಸಿದ್ದೀವೋ ನರಬಲಿ ಬಗ್ಗೆ, ಯಾವ ರೀತಿ ಜರುಗುತ್ತೆ ಅಂತ ಹೇಳಿದ್ದೀವೋ, ಒಂದು ಕಡೆ ಮೇಕೆ, ಇನ್ನೊಂದು ಕಡೆ ಹೆಣ್ಣು ಮಗಳು, ಇದು ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತಿಗೆ ನಾವು ಮಾತನಾಡ್ತಾ ಇರೋ ಸಮಯದಲ್ಲೂ ನಡೀತಾ ಇದೆ. ಸರ್, ಕಡೆಯದಾಗಿ ಒಬ್ಬ ಪ್ರಭಾವಿ ಗುರುವಿನ ಬಗ್ಗೆ ಪರೋಕ್ಷವಾಗಿ ವೇದಿಕೆ ಮೇಲೆ ಮಾತಾಡಿದ್ರಿ, ವಿತ್ ಅಡ್ರೆಸ್ ಹೇಳ್ರಿ. ಈ ಅಡ್ರೆಸ್ ಅಥವಾ ಈ ಟ್ರೈಲರ್ನ ಅಡ್ರೆಸ್ ಅಥವಾ ಈ ಕಥೆಯ ಅಡ್ರೆಸ್ ಅಲ್ಲಿಗೆ ರೀಚ್ ಆಗೋದು ಪೋಸ್ಟು ಅದು ಇದೆ ಅಂತ ಹೇಳಿದ್ದೀನಿ ಹೊರತು ಅವರೇ ಅಂತ ಹೇಳ್ತಿಲ್ಲ. ಅವ್ರಿಗೆ ಗೊತ್ತಿದೆ. ಈಗ ನಾನು ಯಾವ ಹೆಸರು ಹೇಳಿದ್ದೀನೋ ಹೋಗಿ ಕೇಳಿ, ಸತ್ಯ ಹೇಳಿ ಅಂತ ಕೇಳಿ. ಖಂಡಿತ ಅವ್ರು ಮಾಡಿಲ್ಲ. ಅವ್ರ ಬಗ್ಗೆ ಅನೇಕ ತಕರಾರು ನನಗಿದೆ, ಆದರೆ ಇದಕ್ಕೆಲ್ಲ ಹೋಗಿಲ್ಲ ಅವರು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವರ ಹಿರಿಯರ ಬಗ್ಗೆ ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಸರ್, ಎದೆಗಾರಿಕೆ ಆಗಲಿ, ಆ ದಿನಗಳಾಗಲಿ, ನಿಮ್ಮ ಕಥೆಗಳಾಗಲಿ ಕನ್ನಡಿಗರಿಗೆ ಪ್ರಭಾವ ಬೀರುವಂಥದ್ದು, ಕನ್ನಡಿಗರಿಗೆ ಎಷ್ಟೋ ಅಚ್ಚರಿ ವಿಚಾರಗಳನ್ನ ಮೂಡಿಸಿರುವಂಥ ವಿಚಾರಗಳು. ಆ ದಿನಗಳು ಸಿನಿಮಾದಂತಾನೆ, ಎದೆಗಾರಿಕೆ ಅಂತಾನೆ ಈ ಸಿನಿಮಾನ ಹಿಟ್ ಆಗಲಿ ಸರ್. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ಅಗ್ನಿ ಶ್ರೀಧರ್ ಅವರ ಅಗ್ನಿ ಅಂತ ಮಾತು. ಅವರ ಈ ಮಾತುಗಳು ರಾಜಕೀಯ ವಲಯದಲ್ಲಿ, ಅದರಲ್ಲೂ ಈಗ ಎಲೆಕ್ಷನ್ ಕಾಲದಲ್ಲಿ ಯಾವ ರೀತಿ ಪ್ರಭಾವ ಬರುತ್ತೆ ಕಾದ್ ನೋಡ್ಬೇಕು. ಕ್ಯಾಮರಾ ಪರ್ಸನ್ ಮಧುಕುಮಾರ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ ನ್ಯೂಸ್ ಫಸ್ಟ್.